ನಮಸ್ತೆ ಸ್ಟೂಡೆಂಟ್ಸ್. ಇವತ್ತು ಸೆಕ್ಷನ್ ಬಿ 2020-24 ಕ್ವೆಶನ್ ಪೇಪರ್ದು ಇನ್ಶೂರೆನ್ಸ್ ಕ್ಲೇಮ್ದು ಒಂದು ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಸೊ ಇಲ್ಲೆಲ್ಲರಿಗೂ ಕೂಡ ಕಾಣಿಸ್ತಿದೆ ಸೆಕ್ಷನ್ ಬಿ, ಲೈಕ್ ಸೆಕೆಂಡ್ ಕ್ವೆಶನ್. ಲೆಟ್ ಮಿ ರೀಡ್ ದ ಪ್ರಾಬ್ಲಮ್ನ ಫಸ್ಟ್ ಓದೋಣ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಆ್ಯಂಡ್ ಕ್ಯಾಲ್ಕುಲೇಟ್ ಆಕ್ಚುಯಲ್ ಲಾಸ್ ಅಮೌಂಟ್ ಅಂತ ಕೇಳಿದ್ದಾರೆ. ಸೊ ನಾವು ಪ್ರಿಪೇರ್ ಮಾಡಬೇಕಾಗಿರೋದು ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಮತ್ತೆ ಆಕ್ಚುಯಲ್ ಲಾಸ್. ಸೊ ಟೋಟಲ್ ಆಗಿ 5 ಸ್ಟೆಪ್ಸ್ ಇದೆ. ಅದನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಸ್ಟೆಪ್ 1 ಟ್ರೇಡಿಂಗ್ ಅಕೌಂಟ್, ಸ್ಟೆಪ್ 2 ಗ್ರಾಸ್ ಪ್ರಾಫಿಟ್ ರೇಷಿಯೋ, ಸ್ಟೆಪ್ 3 ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್, ಸ್ಟೆಪ್ 4 ಆಕ್ಚುಯಲ್ ಲಾಸ್, ಸ್ಟೆಪ್ 5 ಅಮೌಂಟ್ ಆಫ್ ಕ್ಲೇಮ್. ಸೊ ನಾವು ಯಾವ ಸ್ಟೆಪ್ ಇಂದ ಮಾಡಬೇಕು ಅಂತಂದ್ರೆ ಥರ್ಡ್ ಸ್ಟೆಪ್ ಇಂದ ಮಾಡಬೇಕು. ಥರ್ಡ್ ಸ್ಟೆಪ್ ಯಾವುದು? ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. ಸೊ ಅದು ನಿಮಗೆ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಲೈಕ್ ನಾವು ಹೀಗೂ ಕೂಡ ಫೈಂಡ್ ಔಟ್ ಮಾಡ್ಬೋದು. ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿದ್ದಾರೆ ಅಂತಾನೆ ಸ್ಟೆಪ್ 1 ಮತ್ತೆ ಸ್ಟೆಪ್ 2 ಮಾಡೋ ಅಂತ ನೆಸೆಸಿಟಿ ಇರಲ್ಲ. ಸೊ ಸ್ಟೆಪ್ 3 ಮಾಡೋಣ. ಸೊ ಸ್ಟೆಪ್ 3 ಯಾವುದು? ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. ಸೊ ಇದನ್ನ ಡಿಸ್ಕಸ್ ಮಾಡೋಣ, ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಂತ ಬರ್ಕೊಂತೀವಿ. ಸೊ ಕಾಲಮ್ನ ಡ್ರಾಫ್ಟ್ ಮಾಡಬೇಕಾಗುತ್ತೆ. ಎಷ್ಟು ಕಾಲಮ್ನ ಡ್ರಾಫ್ಟ್ ಮಾಡಬೇಕಾಗುತ್ತೆ ಅಂತಂದ್ರೆ 4 ಕಾಲಮ್ಸ್ನ ಡ್ರಾಫ್ಟ್ ಮಾಡಬೇಕಾಗುತ್ತೆ. ಪರ್ಟಿಕ್ಯುಲರ್ಸ್ ಅಮೌಂಟ್, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತ 4 ಕಾಲಮ್ಸ್ನ ಡ್ರಾಫ್ಟ್ ಮಾಡಬೇಕಾಗುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ, ಒಂದೊಂದೇ ಐಟಮ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಯಾವುದು? ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಯಾವ ಸೈಡಲ್ಲಿ ಬರುತ್ತೆ? ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕು ಈ ಇಯರ್ಗೆ ಏನಾಗುತ್ತೆ? ಓಪನಿಂಗ್ ಸ್ಟಾಕ್. ಯಾವ ಸೈಡಲ್ಲಿ? ಡೆಬಿಟ್ ಸೈಡಲ್ಲಿ ಬರುತ್ತೆ. ಟು ಓಪನಿಂಗ್ ಸ್ಟಾಕ್. ಎಷ್ಟಿದೆ ಅಮೌಂಟು? 1,80,000. ಸೊ ಇದಾದ್ಮೇಲೆ ಸೆಕೆಂಡ್ ಒನ್ ಪರ್ಚೇಸಸ್ ಅಪ್ ಟು ದ ಡೇಟ್ ಆಫ್ ಫೈರ್. ಟು ಪರ್ಚೇಸಸ್ ಎಷ್ಟಿದೆ? 6,40,000 ಇದೆ. ಓಕೆ. ನೆಕ್ಸ್ಟ್ ಒನ್ ಸೇಲ್ಸ್ ಯಾವ ಸೈಡ್ ತಗೋತೀರಾ? ಕ್ರೆಡಿಟ್ ಸೈಡ್. ಬೈ ಸೇಲ್ಸ್ ಫಾರ್ಮೆಟು ಕೂಡ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೈ ಸೇಲ್ಸ್ ಯಾವುದೇ ರೀತಿ ಸೇಲ್ಸ್ ರಿಟರ್ನ್, ಪರ್ಚೇಸ್ ರಿಟರ್ನ್ಸ್ ಏನೂ ಇಲ್ಲ. ಕ್ರೆಡಿಟ್ ಸೈಡಲ್ಲಿ ಬೈ ಸೇಲ್ಸ್ ಅಂತ ತಗೋತೀವಿ. ಎಷ್ಟು? 7,80,000. ಓಕೆ. ಸೊ ಕ್ಯಾರೇಜ್ ಇನ್ವರ್ಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮಾತ್ರನೇ ನಾವು ಟ್ರೇಡಿಂಗ್ ಅಕೌಂಟಲ್ಲಿ ತಗೋಬೇಕಾಗಿರೋದು. ಸೊ ಕ್ಯಾರೇಜ್ ಇನ್ವರ್ಡ್ಸ್ ಡೆಬಿಟ್ ಸೈಡಲ್ಲಿ ತಗೋತೀವಿ. ಇಟ್ ಈಸ್ ಆನ್ ಎಕ್ಸ್ಪೆನ್ಸಸ್ನ ಡೆಬಿಟ್ ಸೈಡಲ್ಲಿ, ಇನ್ಕಮ್ನ ಕ್ರೆಡಿಟ್ ಸೈಡಲ್ಲಿ. ಸೊ ಕ್ಯಾರೇಜ್ ಇನ್ವರ್ಡ್ಸ್ ಎಷ್ಟಿದೆ ಸ್ಟೂಡೆಂಟ್ಸ್? 24,000. ಕ್ಯಾರೇಜ್ ಔಟ್ವರ್ಡ್ಸ್ ಏನಾದರೂ ಪ್ರಾಬ್ಲಮಲ್ಲಿ ಕೊಟ್ಟಿತ್ತು ಅಂದರೆ ನಾವು ತಗೊಳಂಗಿಲ್ಲ. ಏನಕ್ಕೆ ತಗೊಳಂಗಿಲ್ಲ ಅಂತಂದರೆ ಕ್ಯಾರೇಜ್ ಔಟ್ವರ್ಡ್ ಈಸ್ ಆನ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುತ್ತೆ, ಟ್ರೇಡಿಂಗ್ ಅಕೌಂಟಲ್ಲಿ ಅಲ್ಲ. ನೆಕ್ಸ್ಟ್ ಪಾಯಿಂಟ್, ಗ್ರಾಸ್ ಪ್ರಾಫಿಟ್ ರೇಷಿಯೋ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಗ್ರಾಸ್ ಪ್ರಾಫಿಟ್ ಡೆಬಿಟ್ ಸೈಡಲ್ಲಿ ಬರ್ಕೋಬೇಕಾಗುತ್ತೆ. ಗ್ರಾಸ್ ಪ್ರಾಫಿಟ್ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿಲ್ಲ. ನಾವು ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಗ್ರಾಸ್ ಪ್ರಾಫಿಟ್ ರೇಷಿಯೋ ಅಂತಂದ್ರೆ, ಗ್ರಾಸ್ ಪ್ರಾಫಿಟ್ ಅಮೌಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ರೇಷಿಯೋ ಇಂದ 7,80,000 ಸೇಲ್ಸ್ ಇದೆ ಇಂಟು 15 ಡಿವೈಡೆಡ್ ಬೈ 100. ಸೊ 7,80,000 ಇಂಟು 15 ಡಿವೈಡೆಡ್ ಬೈ 100 ಅಂತ ಅಂದ್ರೆ 1,17,000 ಬರುತ್ತೆ. 1,17,000 ಬರುತ್ತೆ. ಸೊ ಇಷ್ಟನ್ನು ಕೂಡ ಮಾಡಿಕೊಂಡು ನಾವು ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟಲ್ಲಿ ಏನನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಕ್ಲೋಸಿಂಗ್ ಸ್ಟಾಕ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಲೋಸಿಂಗ್ ಸ್ಟಾಕ್ ಆನ್ಸರು ಕ್ರೆಡಿಟ್ ಸೈಡಲ್ಲಿ ಬರಬೇಕು. ಸೊ ಕ್ಲೋಸಿಂಗ್ ಸ್ಟಾಕ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರ್ಕೊಳ್ಳೋಣ. ಸೊ ಕ್ಲೋಸಿಂಗ್ ಸ್ಟಾಕ್ ಕ್ರೆಡಿಟ್ ಸೈಡ್ ಅಂತಾರೆ ಯಾವ ಸೈಡ್ ಟೋಟಲ್ ಜಾಸ್ತಿ ಇರಬೇಕು? ನಮಗೆ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇರಬೇಕು. ಸೊ ಡೆಬಿಟ್ ಸೈಡ್ ಟೋಟಲ್ ಅಂತಂದ್ರೆ ಎಷ್ಟಿದೆ? ಡೆಬಿಟ್ ಸೈಡ್ ಟೋಟಲ್ ಮಾಡೋಣ. 1,80,000 ಪ್ಲಸ್ 6,40,000 ಪ್ಲಸ್ 24,000 ಪ್ಲಸ್ 1,17,000 ಇಷ್ಟನ್ನು ಕೂಡ ಟೋಟಲ್ ಮಾಡಬೇಕು. ಸೊ 1,80,000, 6,40,000, 24,000, 1,17,000 ಟೋಟಲ್ ಮಾಡಿದ್ರೆ 9,61,000 ಬರುತ್ತೆ. ಸೊ ಎರಡೂ ಸೈಡು 9,61,000 ಬರ್ಕೊಂಬಿಡ್ತೀರಾ. ಈಗ 9,61,000 ಇಂದ 7,80,000 ಮೈನಸ್ ಮಾಡಬೇಕಾಗುತ್ತೆ.
ಎಸ್ 9,61,000 ಟೋಟಲ್ ಅಂತ ಏನಿದೆ ಇದರಿಂದ ಕ್ರೆಡಿಟ್ ಸೈಡ್ 7,80,000 ಮೈನಸ್ ಮಾಡಿದ್ರೆ ಕ್ಲೋಸಿಂಗ್ ಸ್ಟಾಕ್ ಸಿಗುತ್ತೆ. ಕ್ಲೋಸಿಂಗ್ ಸ್ಟಾಕ್ ಎಷ್ಟು? 1,81,000. ಅಂದ್ರೆ ಫೈರ್ ಅಕ್ಕರ್ ಆಗಿದ್ದಿನ ನಮಗೆ ಇರೋಂಥ ಅಮೌಂಟ್ ಎಷ್ಟು, ಇದ್ದಿದ್ದಂಥ ಅಮೌಂಟ್ ಎಷ್ಟು? 1,81,000. ಸೊ ಇದನ್ನ ಟೋಟಲ್ ಅಂತ ಬರ್ಕೋಬಹುದು. ಬರ್ಕೊಡ್ಲಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ. ಸರಿನಾ? ಓಕೆ. ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಆಕ್ಚುಯಲ್ ಲಾಸ್. ಆಕ್ಚುಯಲ್ ಲಾಸ್ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಆಗಿದ ಕೂಡಲೇ ನೆಕ್ಸ್ಟ್ ಸ್ಟೆಪ್ ಆಕ್ಚುಯಲ್ ಲಾಸ್. ನಮಗೆ ಕ್ವೆಶನ್ ಅಲ್ಲಿ ಕೇಳಿರೋದು ಕೂಡ ಆಕ್ಚುಯಲ್ ಲಾಸ್ ಅಮೌಂಟ್ ಅಂತಾನೆ ಕೇಳಿರೋವಂಥದ್ದು. ಸೊ ಈಗ ಆಕ್ಚುಯಲ್ ಲಾಸ್ಗೆ ಎರಡು ಕಾಲಮ್ನ ಡ್ರಾಫ್ಟ್ ಮಾಡ್ತೀವಿ. ಯಾವ್ದು ಎರಡು ಕಾಲಮು? ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಅಂತ ಎರಡು ಕಾಲಮ್ನ ಡ್ರಾಫ್ಟ್ ಮಾಡ್ತೀವಿ. ಸೊ ಹೇಗೆ ಆಕ್ಚುಯಲ್ ಲಾಸ್ ಮಾಡುವಂಥದ್ದು? ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಕ್ಕರ್ ಆಗಿದ್ದಿನ ಕ್ಲೋಸಿಂಗ್ ಸ್ಟಾಕ್ ಈಗ ತಾನೇ ಫೈಂಡ್ ಔಟ್ ಮಾಡಿದ್ವಲ್ಲ ಮೆಮೊರಾಂಡಮ್ ಅಲ್ಲಿ ಎಷ್ಟಿದೆ? 1,81,000. ಸೊ ಫೈರ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ರೆ ಆಡ್ ಮಾಡಬೇಕಾಗುತ್ತೆ. ಕ್ವೆಶನ್ ಅಲ್ಲಿ ಯಾವುದೇ ರೀತಿ ಫೈರ್ ಎಕ್ಸ್ಪೆನ್ಸಸ್ ಇಲ್ಲ. ನೋಡ್ಕೊಂಬೋಣ ಇನ್ನೊಂದ್ಸಲಿ. ಫೈರ್ ಎಕ್ಸ್ಪೆನ್ಸಸ್ ಇಲ್ಲ. ಗೂಡ್ಸ್ ಸ್ಯಾಲ್ವೇಜ್ಡ್ ಅಂತ 15,000 ಕೊಟ್ಟಿದ್ದಾರೆ. ಗೂಡ್ಸ್ ಸ್ಯಾಲ್ವೇಜ್ಡ್ ಅಂತಂದ್ರೆ ಏನು? ಫೈರ್ ಇಂದ ಸೇವ್ ಆಗಿರೋ ಅಂಥದ್ದು. ಸೊ ಫೈರ್ ಇಂದ ಸೇವ್ ಆಗಿರೋಂಥ ಅಮೌಂಟ್ ಎಷ್ಟು? 15,015. ಸೊ ಅದನ್ನ ಮೈನಸ್ ಮಾಡೋಣ. ಬ್ರಾಕೆಟ್ ಅಲ್ಲಿ ತಗೋತೀನಿ. ಮೈನಸ್ ಮಾಡೋದು ಅಂದ್ರೆ ಬ್ರಾಕೆಟ್ ಅಲ್ಲಿ ತಗೊಳ್ಳೋಣ. ಸೊ ಮೈನಸ್ ಮಾಡಿದ್ವಿ. ಸೊ 1,81,000 ಇಂದ 15,000 ಮೈನಸ್ ಮಾಡಿದ್ರೆ 1,66,000. ಸೊ ಇದನ್ನ ನಾವೇನಂತ ಕರಿತೀವಿ? ಆಕ್ಚುಯಲ್ ಲಾಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಕ್ಚುಯಲ್ ಲಾಸ್ ಅಂತ ಕರಿತೀವಿ. ಸೊ ನಮ್ದು ಫೈನಲ್ ಆನ್ಸರ್ ಎಷ್ಟು? 1,66,000. ಅಂದ್ರೆ ಆಕ್ಚುಯಲ್ ಲಾಸ್ ಬಂದು 1,66,000. ಸೊ ಇಷ್ಟನ್ನು ಕೂಡ ನಾವು ಸೆಕ್ಷನ್ ಬಿಲಿ ಕೇಳಿರೋಂಥ ಕ್ವೆಶನ್ಗೆ ನಾವು ಆನ್ಸರ್ ಮಾಡಿರೋಂಥದ್ದು. ಒಂದು ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಮಾಡಿದ್ವಿ, ಇನ್ನೊಂದು ಆಕ್ಚುಯಲ್ ಲಾಸ್ ಮಾಡಿದ್ವಿ. ಅಮೌಂಟ್ ಆಫ್ ಕ್ಲೇಮ್ ಏನಾದರೂ ಕೇಳಿತ್ತು ಅಂತಂದ್ರೆ ಅಮೌಂಟ್ ಆಫ್ ಕ್ಲೇಮ್ 1,66,000 ಅಂತ ಬರ್ಕೋತೀವಿ. ಪಾಲಿಸಿ ಅಮೌಂಟ್ ಅಂತ ಏನಾದರೂ ಕೊಟ್ಟಿದ್ರೆ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ಸೊ ಇವಾಗ ಬರೀ ಕೇಳಿರೋಂಥದ್ದು ಆಕ್ಚುಯಲ್ ಲಾಸ್. ಇಲ್ಲಿಗೆ ಇದನ್ನ ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.